ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲೆ. ಇವತ್ತು ಭಾನುವಾರ. ಏನಿದು ಮಕ್ಕಳು ಟಾಯ್ಸ್ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ನಮ್ಮ ಬಾಲ್ಯನ ನೆನಪು ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತು ನಿಮಗೆ ತಂಬ್ಳೇನು ನೋಡಿದರೆ ಗೊತ್ತಾಗಿರುತ್ತೆ ನಾನೇನು ಮಾಡ್ತಾಯಿದ್ದೀನಿ ಅಂತ. ಕೊಚ್ಚುಂಡಿ ಮಾಡ್ತಾಯಿದ್ದೀನಿ. ಅದು ಹೆಸರು ಕೇಳಿದ್ರೇ ಏನೋ ಒಂಥರ ನಮಗೆ ಖುಷಿ ಅನ್ನಿಸ್ತಾ ಇದೆ. ಇಲ್ಲಿ ಹುಣ್ಸೆಹಣ್ಣು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಾ ಇದೆ. ಈಗ ಇಲ್ಲಿ ನಾನು ಒಣಮೆಣ್ಸಿಕಾಯಿನ ಒಂದು ಸಣ್ಣದು ಖಾರದ ಮೆಣ್ಸಿಕಾಯಿನ ಒಂದು 4ರಿಂದ 5 ಇಲ್ಲಿ ಚೆಚ್ಕೊತಾ ಇದ್ದೀನಿ. ಚೆಜ್ಜೋ ಕಲ್ಲಲ್ಲಿ ಸಣ್ಣಕ್ಕೆ ಫಸ್ಟು ಪುಡಿ ಮಾಡಿ ಇಟ್ಕೊಬೇಕು. ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಬಾಲ್ಯನೇ ನೆನಪಾಗುತ್ತೆ. ಈಗ ಇದನ್ನು ಸಣ್ಣದಾಗಿ ಚೆಜ್ಜಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊತೀನಿ. ಆವಾಗೆಲ್ಲ ನಾವು ಕಪ್ಪು ಬೆಲ್ಲ ಬಳಸ್ತಾ ಇದ್ವಿ, ಬಟ್ ಈಗ ಕಪ್ಪು ಬೆಲ್ಲ ಬದಲು ಬಿಳಿ ಬೆಲ್ಲನ ಬಳಸ್ತಾ ಇದ್ದೀನಿ. ಈಗ ಒಂದೆರಡು ಸ್ಪೂನ್ ಥರ ಆಗ್ಬೋದು. ಈ ಬಿಳಿ ಬೆಲ್ಲನ ಚೆಜ್ಜುತ್ತಾ ಇದ್ದೀನಿ. ಕುಟ್ಟೋದ್ರಿಂದ ಏನೋ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನು ಸಣ್ಣದಾಗಿ ಪುಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟು ಜೀರಿಗೆನ ಸೇರಿಸ್ಕೋಬೇಕು. ಜೀರಿಗೆ ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಒಳ್ಳೆ ರುಚಿ ಬರುತ್ತೆ. ನಾನಿವತ್ತು ಕೊಚ್ಚುಂಡಿ ಮಾಡ್ತಾಯಿದ್ದೀನಿ. ಬಾಲ್ಯದಲ್ಲಿ ನಾವು ಇದನ್ನು ಕದ್ದು ಮಾಡ್ಕೊಂಡು ತಿಂತಿದ್ದಿದ್ದು ನೆನಪು. ಆವಾಗೆಲ್ಲ ಹುಣ್ಸೆಹಣ್ಣು ಮರ ಕತ್ತಿ ಹುಣ್ಸೆಹಣ್ಣು ಕಿತ್ಕೊಂಡು ನಮ್ಮ ಸ್ನೇಹಿತರ ಮನೆಯಿಂದ ಒಂದೊಂದು, ಎಲ್ಲರೂ ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಕಲ್ಲುಪ್ಪಂತೆ ಬೆಲ್ಲ ಒಬ್ಬರು ಮನೇಲಿ, ಈ ಕೆಂಪು ಮೆಣಸಿನ್ಕಾಯಿ ಒಬ್ಬರು ಮನೇಲಿ, ಈ ಥರ ಕದ್ದು ತಗೊಬಂದು ಈ ಕಲ್ಲು ತೊಳ್ಕೊಂಡು ಎಲ್ಲಂದ್ರಲ್ಲಿ ಕಲ್ಲು ತೊಳ್ಕೊಂಡು ಅದ್ರ ಮೇಲೆಲ್ಲ ಚೆಜ್ಜಿ ಇದನ್ನು ಈ ಚುಂಚೆ ಕಡ್ಡಿಗೆ ಸಿಕ್ಸ್ಕೊಂಡು ಕೊಚ್ಚುಂಡಿ ಅಂತ ಮಾಡ್ಕೊಂಡು ತಿಂತಾಯಿದ್ವಿ. ಅದಕ್ಕೇ ಫೈಟಿಂಗು. ಅದು ಸಾಕಾಗ್ತಿರಲಿಲ್ಲ. ಎಲ್ಲ ತಿಂದ್ಬಿಟ್ಟು ನನಗೆ ಕೊಡು ಅಂತ. ಎಷ್ಟು ಖುಷಿಯಾಗುತ್ತೆ ಇದನ್ನು ನೋಡ್ತಾ ಇದ್ದರೆ. ನಮಗೆ ತುಂಬಾ ಖುಷಿಯಾಗುತ್ತೆ. ಎಷ್ಟು ಒಳ್ಳೊಳ್ಳೆ ಕ್ಷಣಗಳನ್ನ ನಾವು ಮಿಸ್ ಮಾಡ್ಕೊತಾ ಇದ್ವಿ ದೊಡ್ಡವರಾದ್ಮೇಲೆ ಅಂತಲೇ ಅನಿಸ್ತಾ ಇದೆ. ಆ ಕದ್ದು ತಂದು ತಿನ್ನೋ ಮಜಾನೇ ಬೇರೆ ಇರ್ತಾಯಿತ್ತು. ನಿಜ ಹೇಳಬೇಕಂದ್ರೆ ಮತ್ತೆ ಆ ದಿನಗಳನ್ನ ಮರುಕಳಿಸಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಆ ದಿನಗಳನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಎಲ್ಲರ ಜೊತೆನೂ ಸೇರಿಕೊಂಡು. ಈಗ ನಾನಿಲ್ಲಿ 1-2 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಬೀಜ ಎಲ್ಲ ತೆಗೆದು ಹುಣಸೆ ಹಣ್ಣನ್ನು ತೆಗೆದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಬೇಗ ಚೆನ್ನಾಗಿ ಕುಟ್ಕೊಬೇಕು. ಕುಟ್ಕೊಂಡ್ರೆ ಇಷ್ಟು ಬಾಯಲ್ಲಿ ನೀರು ಬರ್ತಾಯಿದೆ. ಈ ಹುಳಿ, ಉಪ್ಪು, ಖಾರ ಎಲ್ಲದು ಸ್ವೀಟು ಸಿಹಿ ಎಲ್ಲನೂ ಸೇರಿ ತುಂಬಾ ಚೆನ್ನಾಗಿರುತ್ತೆ ಕೊಚ್ಚುಂಡಿ. ಈ ಹುಣ್ಸೆಹಣ್ಣನ್ನು ಚೆಜ್ಜಿ ಕಲ್ಲಲ್ಲಿ ತುಂಬ ಸಣ್ಣಕ್ಕೆ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೂಡ. ಇದೇನು ಫಾಸ್ಟಾಗಿ ಆಗೋಲ್ಲ. ಈಗ ಎಲ್ಲರೂ ಈಸಿ ಅನ್ನೋ ಥರ ಮಿಕ್ಸಿಗೆ ಹಾಕಿ ಇಷ್ಟು ಒಂದೇ ಸತಿ ರುಬ್ಬಿ ಇಟ್ಬಿಡ್ಬೋದು. ಬಟ್ ಆದರೆ ಇದು ಆ ಮಟ್ಟದ ಟೇಸ್ಟ್ ಕೊಡೋಲ್ಲ. ಈ ಕಲ್ಲಲ್ಲಿ ಏನು ಚೆಜ್ಜುತ್ತೀವಿ ಆ ಥರ ಟೇಸ್ಟ್ ಇರೋಲ್ಲ ಇದು. ಅದಕ್ಕೋಸ್ಕರ ಕಲ್ಲಲ್ಲಿ ಚೆಜ್ಜಿಬಿಟ್ಟು ನಮ್ಮನೇಲಿ ಈ ಥರ ಸಣ್ಣ ಗುಂಡು ಕಟಾಣಿ ಇತ್ತು, ಕಟಾಣಿಲಿ ಚೆಜ್ಜಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಚಿಮ್ಸ್ಕೊಂಡ್ರೆ ಈಗ ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ಹಾಗೆಯೇ ಜಾಸ್ತಿ ಬೇಡ, ಒಂದು ಸ್ವಲ್ಪ ನೀರು ಚಿಮ್ಸ್ಕೊಂಡ್ರೆ ಸಾಕು. ಇನ್ನೊಂದು ಸ್ವಲ್ಪ ತೆಳುವಾಗುತ್ತೆ, ಚೆನ್ನಾಗಿ ಹದ ಬರುತ್ತೆ. ಚೆನ್ನಾಗಿ ರುಬ್ಬೋ ಥರ ಆಗಲ್ಲ. ಇದೇನು ದೊಡ್ಡ ಕಲ್ಲಲ್ಲ. ಸೊ ಈಗ ಕುಟ್ತಾ ಇರೋದು ಕುಟ್ಟಿ ಸಣ್ಣಕ್ಕಾಗಬೇಕದು. ಹುಣಸೆಹಣ್ಣು ಚೆಜ್ಜಿ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಸ್ವಲ್ಪ ಒಂದು ಹದ ಬಂದಿದೆ. ಈಗ ಸ್ವಲ್ಪ ನೀರು ಚಿಮ್ಸ್ಕೊಂಡು ಆವಾಗಲೇ ಎಲ್ಲ ಚೆಜ್ಜಿಡ್ಕೊಂಡಿದ್ವಲ್ಲ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಜೀರಿಗೆ ಮತ್ತು ಉಪ್ಪು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ಒಟ್ಟಿಗೆ ಕೊಚ್ಚುಂಡಿಗೆ ರೆಡಿ ಮಾಡ್ಕೊಳ್ಳೋದು. ಈಗ ನಿಜವಾದ ಟಾಸ್ಕು ಈಗ ಸ್ಟಾರ್ಟ್ ಆಗುತ್ತೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ರುಬ್ಬೋದಿದು. ಚೆಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಈಗ
ಅವಾಗೆಲ್ಲ ದೊಡ್ಡ ದೊಡ್ಡ ಕಲ್ಲು ಸಿಗ್ತಾಯಿತ್ತು, ಬೇಗ ಫಾಸ್ಟಾಗಿ ಆಗ್ತಾಯಿತ್ತು. ಈಗ ಇದು ಸಣ್ಣ ಕುಟಾಣಿ ಆಗಿರೋದ್ರಿಂದ ತುಂಬ ಟೈಮ್ ತೊಗೊತಾ ಇದೆ. ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಜಜ್ಜಬೇಕು. ಈಗೆಲ್ಲ ಕಡೆ ರುಬ್ಬಬೇಕು, ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಚೂರು ಅವಾಗವಾಗ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಬೇಕಷ್ಟೆ, ಜಾಸ್ತಿ ನೀರು ಹಾಕ್ಕೊಬಾರ್ದು, ನೀರನ್ನ ಚಿಮ್ಸ್ಕೋಬೇಕು. ಈಗ ಇನ್ನೂ ಸ್ವಲ್ಪ ಹಾಕಬೇಕಿದು. ಏನಾದರೂ ಉಪ್ಪು ಅಥವಾ ಇದು ಖಾರ ಅಥವಾ ಬೆಲ್ಲ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ನಮಗೆ ಸ್ವಲ್ಪ ಟೇಸ್ಟ್ ನೋಡಿದ್ವಿ, ಸಿಹಿ ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಮತ್ತೆ ಪುನಃ ಬೆಲ್ಲ ಸೇರಿಸ್ಕೊತೀವಿ. ಇದು ಹುಣ್ಸೆಹಣ್ಣು ನೋಡೋಕ್ಕೆ ತುಂಬಾ ಹುಳಿ ಇದೆ. ನಾವು ಅಂದ್ಕೊಂಡಿದ್ವಿ ಅಷ್ಟೊಂದು ಹುಳಿ ಇಲ್ಲ ಅಂತ, ಸ್ವೀಟೇ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತೆ ಸೇರಿಸ್ಕೊಂಡು ಈಗ ಮತ್ತೆ ಚಚ್ಕೊತಾ ಇದ್ದೀವಿ. ಈಗ ಹಾಕ್ತಾ ಇದೆ. ಫೈನಲಿ ಈ ಹಂತಕ್ಕೆ ಬಂದಿತ್ತಿದೆ. ಇನ್ನೇನು ರೆಡಿ ಟು ತಿನ್ನೋ ಟೈಮ್ ಇದೆ. ಎಷ್ಟು ರುಬ್ಬಿ ಈ ಹಂತಕ್ಕೆ ಬಂದಿದೆ. ಈಗ ತೆಗೆದಿಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಈಗ ಕೊಚ್ಚುಂಡಿ ಫುಲ್ ರೆಡಿಯಾಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಇದನ್ನು ಸಣ್ಣ ಗೋಳಿ ಆಕಾರಕ್ಕೆ ಇದು ಮಾಡಿಕೊಂಡು ಉಂಡೆ ಮಾಡಿಕೊಂಡು ಈ ಸ್ಟಿಕ್ಕಿಗೆ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ರುಚಿ. ನೋಡಿದ್ರಲ್ಲ ಇವತ್ತು ಕೊಚ್ಚುಂಡಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು. ಇದನ್ನು ನನ್ನ ಬಾಲ್ಯದ ಗೆಳೆಯರಿಗೋಸ್ಕರ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೆಚ್ಚಿನ ಜನಗಳಿಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಾಂಟ್ಯಾಕ್ಟನಲ್ಲಿದ್ದರೆ ಈ ವಿಡಿಯೋ ನೋಡಿ ನನ್ನ ಬಾಲ್ಯ ನೆನಪಾಯಿತು ಅಂತ ನಿಮಗೇನಾದರೂ ಫೀಲ್ ಆದರೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಎಸ್ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವ್ಲಾಗು ನಿಮಗೆ ತುಂಬ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ, ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.